ಮೊಹಮ್ಮದ್ ಜುಬೇರ್ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡುವಂತಹ ಆಲ್ಟ್ ನ್ಯೂಸ್ನ ಸಹ ಸಂಸ್ಥಾಪಕ ಮತ್ತು ಪತ್ರಕರ್ತ. ಈತನ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿದೆ. ಅಷ್ಟಕ್ಕೂ ಯಾವ ಒಂದು ಪ್ರಕರಣಕ್ಕೆ ಜುಬೇರ್ನ ಅರೆಸ್ಟ್ ಮಾಡಲಾಗಿದೆ, ಭಾರತೀಯ ನ್ಯಾಯ ಸಂಹಿತೆ 2023ರ ಯಾವೆಲ್ಲ ಕಾನೂನನ್ನ ಈ ಒಂದು ಪ್ರಕರಣದಲ್ಲಿ ಸೇರಿಸಲಾಗಿದೆ ಎಂಬ ಎಲ್ಲಾ ಮಾಹಿತಿಯನ್ನ ಈ ಒಂದು ವರದಿಯಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದನ್ನ ಕಡೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಈ ಜುಬೇರ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡುವಂತೆ ಮನವಿ ಮಾಡಿದ್ದು ಗಾಜಿಯಾಬಾದ್ನ ದಾಸ್ನಾದೇವಿಯ ಅರ್ಚಕರಾದ ಯತಿ ನರಸಿಂಹಾನಂದರವರ ಬೆಂಬಲಿಗರು. ಅವರು ಏನಂತ ದೂರು ಕೊಡ್ತಾರೆ ಅಂದ್ರೆ, ಭಾರತದ ಸಾರ್ವಭೌಮತ್ವಕ್ಕೆ ಮತ್ತು ಏಕತೆಗೆ ಧಕ್ಕೆ ತಂದಿದ್ದಾನೆ, ಈತನ ವಿರುದ್ಧ ಒಂದು ಎಫ್ಐಆರ್ ನ ದಾಖಲು ಮಾಡಿ ಅಂತ ಗಾಜಿಯಾಬಾದ್ನ ಪೊಲೀಸವರಿಗೆ ಇವರು ಮನವಿ ಮಾಡ್ತಾರೆ. ಇವರ ಮನವಿಯನ್ನು ಸ್ವೀಕಾರ ಮಾಡಿದಂತಹ ಗಾಜಿಯಾಬಾದ್ನ ಪೊಲೀಸ್ ಅವರು ಹೊಸ ಕಾನೂನಾದ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 152ರ ಅಡಿಯಲ್ಲಿ ಒಂದು ಎಫ್ಐಆರ್ ನ ದಾಖಲು ಮಾಡ್ತಾರೆ. ಹಾಗೆ ಅಲಹಾಬಾದ್ ಹೈಕೋರ್ಟ್ಗೆ ಈ ಒಂದು ಮಾಹಿತಿಯನ್ನ ರವಾನೆ ಕೂಡ ಮಾಡಿರ್ತಾರೆ. ತನ್ನ ಮೇಲೆ ಎಫ್ಐಆರ್ ಆಗಿದೆ ಅಂತ ತಿಳಿದಂತಹ ಜುಬೇರ್ ಆ ಕೂಡಲೇ ಕೋರ್ಟ್ ಮೊರೆ ಹೋಗಿ ಈ ಒಂದು ಪ್ರಕರಣದಿಂದ ತನಗೆ ರಕ್ಷಣೆ ಕೊಡಿ ಅಂತ ಅರ್ಜಿ ಹಾಕ್ತಾನೆ. ನವೆಂಬರ್ 25ನೇ ತಾರೀಕು ಈ ಒಂದು ಪ್ರಕರಣವನ್ನ ಕೈಗೆತ್ಕೊಂಡಂತಹ ಹೈಕೋರ್ಟ್ ತನಿಖಾಧಿಕಾರಿಗಳಿಗೆ ಸೂಚನೆ ಕೊಡುತ್ತೆ, ಈ ಒಂದು ಪ್ರಕರಣದಲ್ಲಿ ಜುಬೇರ್ ವಿರುದ್ಧ ಯಾವೆಲ್ಲ ಸೆಕ್ಷನ್ ಹಾಕಿದಾರ ಅದರ ಒಂದು ಅಫಿಡೇವಿಟ್ ನ ತಗೊಂಡ್ಬಂದು ನಮಗೆ ಪ್ರೊಡ್ಯೂಸ್ ಮಾಡಿ ಅಂತ ಕೇಳ್ತಾರೆ. ಮೇನ್ ಮ್ಯಾಟರ್ಗೆ ಹೋಗೋಕ್ಕಿಂತ ಮುಂಚೆ ಈ BNS 152 ಏನ್ ಹೇಳುತ್ತೆ, ಯಾವೆಲ್ಲ ಪನಿಷ್ಮೆಂಟ್ ಈ BNS 152 ಅಡಿ ಬರುತ್ತೆ ಅಂತ. ಸೆಕ್ಷನ್ 152 ಪ್ರಕಾರ ಯಾರಾದರೂ ಉದ್ದೇಶಪೂರ್ವಕವಾಗಿ ಪದಗಳಿಂದ, ಮಾತಿನ ಮೂಲಕ ಅಥವಾ ಬರವಣಿಗೆಯಲ್ಲಾಗ್ಲಿ, ಇಲ್ಲ ಅಂದ್ರೆ ಚಿಹ್ನೆಗಳ ಮೂಲಕ ಅಥವಾ ಎಲೆಕ್ಟ್ರಾನಿಕ್ ಸಂವಹನದಿಂದ ಯಾವುದೇ ರೀತಿಯ ವಿಧ್ವಂಸಕ ಚಟುವಟಿಕೆಗಳಿಂದ ಕುಮ್ಮಕ್ಕು ನೀಡುವ, ಭಾರತದ ಏಕತೆಗೆ ಮತ್ತು ಸಮಗ್ರತೆಗೆ ಧಕ್ಕೆ ಉಂಟು ಮಾಡುವ ಯಾವುದೇ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಅಥವಾ 7 ವರ್ಷದವರೆಗೆ ಜೈಲು ಶಿಕ್ಷೆ, ದಂಡ ವಿಧಿಸಬಹುದು ಅಂತ ಈ ಒಂದು ಸೆಕ್ಷನ್ ಹೇಳ್ತಾ ಹೋಗುತ್ತೆ. ಇನ್ನು ಮೇನ್ ಮ್ಯಾಟರ್ ಬರೋಣ. ಸೆಪ್ಟೆಂಬರ್ 29ನೇ ತಾರೀಕು ದಾಸ್ನಾದೇವಿಯ ದೇವಸ್ಥಾನದ ಅರ್ಚಕರಾದಂತಹ ಯತಿ ನರಸಿಂಹಾನಂದರವರು ಒಂದು ಭಾಷಣವನ್ನ ಮಾಡಿರ್ತಾರೆ. ಆ ಒಂದು ಭಾಷಣದಲ್ಲಿ ಪ್ರವಾದಿ ಮೊಹಮ್ಮದರ ವಿರುದ್ಧ ಟೀಕೆಗಳನ್ನ ಮಾಡಿರ್ತಾರೆ ಅಂತ ಹೇಳಿ ಮೊಹಮ್ಮದ್ ಜುಬೇರ್ ತನ್ನ ಒಂದು ಎಕ್ಸ್ ಖಾತೆಯಲ್ಲಿ ಈ ಒಂದು ಭಾಷಣ ಅವಹೇಳನಕಾರಿಯಾಗಿದೆ ಮತ್ತು ದ್ವೇಷಪೂರಿತವಾಗಿದೆ ಅಂತ ಹೇಳಿ ಬರೆದುಕೊಂಡಿರ್ತಾರೆ. ಅದನ್ನ ಮದನಿ ಮತ್ತು ಅಸಾದುದ್ದೀನ್ ಓವೈಸಿ ಸಮರ್ಥನೆ ಮಾಡಿಕೊಂಡು ಇನ್ನಷ್ಟು ಬೆಂಕಿ ಹಚ್ತಾರೆ. ಇದರ ಬೆನ್ನಲ್ಲೇ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣದ 3 ರಾಜ್ಯದ ಪೊಲೀಸರು ಯತಿ ನರಸಿಂಹಾನಂದರವರ ವಿರುದ್ಧ ಎಫ್ಐಆರ್ ನ ದಾಖಲು ಮಾಡ್ತಾರೆ. ಯಾವ ಪ್ರಕರಣದ ಅಡಿ? ಧಾರ್ಮಿಕ ಧಕ್ಕೆಗೆ ಮತ್ತು ಧಾರ್ಮಿಕ ಭಾವನೆಗಳಿಗೆ ಅಡ್ಡಿಪಡಿಸಿದ್ದಾರೆ ಎಂಬ ಪ್ರಕರಣದ ಅಡಿ ನರಸಿಂಹಾನಂದರವರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಇವರ ಒಂದು ಬಂಧನ ಈ 3 ಜನಕ್ಕೆ ತೃಪ್ತಿ ತರಲಿಲ್ಲ ಅನ್ನೋ ಕಾರಣಕ್ಕೆ ದಾಸ್ನಾದೇವಿ ಆವರಣದಲ್ಲಿ ಮುಸ್ಲಿಮರಿಂದ ಜೋರು ಗಲಾಟೆ ಮಾಡಿಸ್ತಾರೆ ಮತ್ತು ಪ್ರತಿಭಟನೆಯನ್ನು ಕೂಡ ಮಾಡಿಸ್ತಾರೆ. ಆ ಒಂದು ಪ್ರತಿಭಟನೆ ಹಿಂಸಾತ್ಮಕ ರೂಪ ತಾಳೋದಕ್ಕೆ ಜುಬೇರ್, ಅರ್ಷದ್ ಮದನಿ ಮತ್ತು ಅಸಾದುದ್ದೀನ್ ಓವೈಸಿ ಇವರುಗಳೇ ಕಾರಣ ಅಂತ ಹೇಳಿ ನರಸಿಂಹಾನಂದರವರ ಆಪ್ತ ಸಹಾಯಕರಾದಂತಹ ಡಾಕ್ಟರ್ ಉದಿತಾ ತ್ಯಾಗಿ ಅವರು 3 ಜನರ ಮೇಲೆ ಎಫ್ಐಆರ್ ನ ದಾಖಲು ಮಾಡ್ತಾರೆ. ಇವಾಗ ಆಲ್ಟ್ ನ್ಯೂಸ್ ನ ಸಹ ಸಂಸ್ಥಾಪಕನಾದಂತಹ ಜುಬೇರ್ ವಿರುದ್ಧ ಯಾವೆಲ್ಲ BNS ಸೆಕ್ಷನ್ ಗಳನ್ನ ಹಾಕಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೆಕ್ಷನ್ 196 ಧರ್ಮಾಧಾರಿತ ದ್ವೇಷಕ್ಕೆ ಕುಮ್ಮಕ್ಕು, ಸೆಕ್ಷನ್ 228 ಸುಳ್ಳು ದಾಖಲೆಗಳ ಸೃಷ್ಟಿ, ಸೆಕ್ಷನ್ 299 ಧಾರ್ಮಿಕ ನಂಬಿಕೆಗಳನ್ನು ಅವಮಾನಿಸುವ ಮೂಲಕ ಧಾರ್ಮಿಕ ಭಾವನೆಗೆ ಕೆರಳಿಸುವುದು, ಸೆಕ್ಷನ್ 356 ಸಬ್ಸೆಕ್ಷನ್ 3 ಅಡಿಯಲ್ಲಿ ಮಾನಹಾನಿ ಮತ್ತು ಸೆಕ್ಷನ್ 351 ಸಬ್ಸೆಕ್ಷನ್ 2 ಅಡಿಯಲ್ಲಿ ಕ್ರಿಮಿನಲ್ ಬೆದರಿಕೆ ಅಂತ ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ. ಇದು ಈ ಒಂದು ಪ್ರಕರಣದ ಮುಖ್ಯ ವಿಚಾರ. ನಾವು ಹೇಳಿದ ಈ ಎಲ್ಲಾ ವರದಿಗಳು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.